ಈಗ ಸರ್ಕಾರದ ಬಳಿ ದುಡ್ಡಿಲ್ವಾ, ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನುವಂತಹ ಆರೋಪ ಇತ್ತು. ಈಗ ಗ್ಯಾರಂಟಿಗಳಿಗೂ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಮಂಡಿಸಿದ ಬಜೆಟ್ನ ಅಂಕಿಅಂಶ ಏನು? 2024-2025 ಬಜೆಟ್ 3,71,000 ಕೋಟಿಯ ಬಜೆಟನ್ನು ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಬಜೆಟ್ ಮಂಡನೆಯಾಗಿದ್ದು ಕಳೆದ ಬಾರಿ. 3,71,000 ಕೋಟಿಯ ಬಜೆಟ್ನಲ್ಲಿ ಸಾಲದ ಪ್ರಮಾಣವೇ 1,05,000 ಕೋಟಿ ಇತ್ತು. ಸಾಲದ ಮೂಲಕ ಬಂದ ಹಣ. ಉಳಿದಂತೆ ಆ ಬಜೆಟ್ ಅಲೋಕೇಶನ್ನ ಖರ್ಚುಗಳೇನು? ಒಂದು ರಾಜಸ್ವ ವೆಚ್ಚ 2,90,000 ಕೋಟಿ. ಏನು ರಾಜಸ್ವ ವೆಚ್ಚ ಅಂದರೆ, ಸರ್ಕಾರ ದಿನನಿತ್ಯ ನಡಿಬೇಕು ಅಂತಂದರೆ, ರನ್ ಆಗಬೇಕು ಗೌರ್ಮೆಂಟು ಅಂದರೆ ವರ್ಷಕ್ಕೆ 2,90,000 ಕೋಟಿ ಬೇಕು. ನೌಕರರ ಸಂಬಳ, ಆಫೀಸ್ ಖರ್ಚು, ದಿನನಿತ್ಯದ ಭತ್ಯೆ ಇವೆಲ್ಲವೂ ಸೇರಿದ್ರೆ 2,90,000 ಕೋಟಿ ಬೇಕು. ಇದನ್ನು ಬಿಟ್ಟು ಸರ್ಕಾರಕ್ಕೆ ಉಳಿಯೋದು ಅಭಿವೃದ್ಧಿ ಯೋಜನೆಗಳಿಗೆ ಅಂದರೆ ಅದು ಬಂಡವಾಳ ವೆಚ್ಚಕ್ಕೆ ಬರುತ್ತೆ. 55,877 ಕೋಟಿ ರೂಪಾಯಿ. ಸಾಲ ಮರುಪಾವತಿಗೆ 24,794 ಕೋಟಿ ರೂಪಾಯಿ. ಈ ಬಂಡವಾಳ ವೆಚ್ಚ ಇದೆಯಲ್ಲ 55,877 ಕೋಟಿ ರಾಜ್ಯದ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾದಂತಹ ಹಣ. ಉಳಿದ 2,90,000 ಕೋಟಿ ಇದೆಯಲ್ಲ ಅದು ಸಂಬಳ, ಸಾರಿಗೆ, ಗೌರ್ಮೆಂಟ್ ರನ್ ಮಾಡೋದಕ್ಕೆ, ಭತ್ಯೆ ಇದೆಲ್ಲದಕ್ಕೂ ಹೋಗ್ಬಿಡುತ್ತೆ. ಸರ್ಕಾರದ ಬಳಿ ಅಭಿವೃದ್ಧಿಗೆ ಅಂತ ಉಳಿದದ್ದು 55,877 ಕೋಟಿ. ಇಷ್ಟು ದುಡ್ಡಿನಲ್ಲಿ ಅಭಿವೃದ್ಧಿ ಆಯಿತಾ, ಯೋಜನೆಗಳಾದ್ವಾ, ಶಾಸಕರಿಗೆ ಅನುದಾನ ಸಿಕ್ಕಿದ್ವಾ ಅಂತ ನೋಡಿದ್ರೆ ಇಲ್ಲ. ಯಾಕಂದರೆ 55,877 ಕೋಟಿಯಲ್ಲಿ ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಮೀಸಲಿಟ್ಟದ್ದೇ 52,000. 2024 ಮತ್ತು 2025 ಬಜೆಟ್ನಲ್ಲಿ 52,000 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಯಿತು. ಅದಕ್ಕೆ ಹಿಂದಿನ ವರ್ಷಕ್ಕೆ ಹೋದರೆ 36,000 ಕೋಟಿ, ಕಳೆದ ವರ್ಷ 52,000 ಕೋಟಿ. ನಿಮಗೆ 55,000 ಕೋಟಿಯಷ್ಟು ದುಡ್ಡು ಅಭಿವೃದ್ಧಿಗೆ ಅಂತ ಉಳಿದಂತಹ ದುಡ್ಡು, ಅದರಲ್ಲೇ 52,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅರ್ಥ ಆಯಿತು. ಈಗ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಇತ್ತಲ್ಲ, ಯಾಕೆ ಅಷ್ಟನ್ನೂ ಖರ್ಚು ಮಾಡೋದಕ್ಕೆ ಸರ್ಕಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನಾಗಿದೆ ಹಾಗಿದ್ರೆ? ಒಂದು, ಗ್ಯಾರಂಟಿಗಳಿಗಾಗಿ ಮೀಸಲಿಟ್ಟಂತಹ ಹಣವನ್ನು ಸರ್ಕಾರ ಬೇರೆ ಕಡೆ ಡೈವರ್ಟ್ ಮಾಡಿರಬಹುದು. ಉದಾಹರಣೆಗೆ ಶಾಸಕರ ಅನುದಾನಕ್ಕೆ, ಅಭಿವೃದ್ಧಿ ಯೋಜನೆಗಳಿಗೆ. ಆ ಕಾರಣಕ್ಕಾಗಿ ಡೈವರ್ಟ್ ಆಗಿದ್ದರೆ ಮಾತ್ರ ಗ್ಯಾರಂಟಿಗಳಿಗೆ ರಿಲೀಸ್ ಮಾಡೋದಕ್ಕೆ ಸಮಸ್ಯೆಯಾಗಿದೆ. ಗ್ಯಾರಂಟಿ ಹಣವನ್ನು ಗ್ಯಾರಂಟಿಗೆ ಬಳಸೋದಾಗಿದ್ದರೆ ಇಷ್ಟೊತ್ತಿಗೆ ಹಣ ಬಿಡುಗಡೆ ಆಗಬೇಕಾಗಿತ್ತು. ಈಗ 2024-25 ಬಜೆಟ್ನಲ್ಲಿ ಸರ್ಕಾರ ಹೇಳಿದ್ದೆಷ್ಟು, ಕೊಟ್ಟಿದ್ದೆಷ್ಟು? ನಾನು ಬಜೆಟ್ನ ಅಂಕಿಅಂಶವನ್ನು ನಿಮ್ಮ ಮುಂದಿಟ್ಟೆ. 55,000 ಕೋಟಿಯ 55,877 ಕೋಟಿ ಹಣ ಅಭಿವೃದ್ಧಿಗೆ ಅಂತ ಉಳಿದಂತಹ ಹಣ. ಆ ಹಣದಲ್ಲಿ ಗ್ಯಾರಂಟಿಗೆ 52,000 ಕೋಟಿ ಗ್ಯಾರಂಟಿಗೆ ಕೊಡ್ಬೋದಾಗಿತ್ತು. ಅದು ಡೈವರ್ಟ್ ಮಾಡಿರೋ ಕಾರಣದಿಂದಾಗಿ ಬಹುಶಃ ಸಮಸ್ಯೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಈಗ 2024-25 ಬಜೆಟ್ 3,70,000 ಕೋಟಿಯ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ರಲ್ಲ, ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ ಅಂತ ನೋಡೋಣ. ಡಿಸೆಂಬರ್ 30 ಅಂತ್ಯದ ಲೆಕ್ಕಾಚಾರದ ದಾಖಲೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರುವಂತಹ ದಾಖಲೆ ಇದು. ಪ್ರತಿ 3 ತಿಂಗಳಿಗೊಮ್ಮೆ ಈ ರೀತಿಯ ದಾಖಲೆಯನ್ನು ರಿಲೀಸ್ ಮಾಡುತ್ತೆ. ತ್ರೈಮಾಸಿಕ 3 ತಿಂಗಳಿಗೊಮ್ಮೆ ರಿಲೀಸ್ ಮಾಡಲಾಗುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಇಲಾಖಾವಾರು ಪಕ್ಷಿ ನೋಟ 2024-25 ಡಿಸೆಂಬರ್ ಅಂತ್ಯಕ್ಕೆ ಅಂತ ದಾಖಲೆ 34 ಪುಟಗಳ ದಾಖಲೆ ಇದು. ಇದರ ಪ್ರಕಾರ ಡಿಸೆಂಬರ್ ಅಂತ್ಯದ ವೇಳೆಗೆ ರಾಜ್ಯ ಸರ್ಕಾರ ಕಳೆದ ಬಾರಿ ಘೋಷಣೆ ಮಾಡಿದಂತಹ ಬಜೆಟ್ನಲ್ಲಿ 3,30,880 ಕೋಟಿ ಅನುದಾನ ಘೋಷಣೆಯಾಗಿತ್ತು ಡಿಸೆಂಬರ್ ಅಂತ್ಯದ ವೇಳೆಗೆ. ನೀವು ಮಾರ್ಚ್ ಅಂತ್ಯದ ವೇಳೆಗೆ ಹೋದರೆ 3,70,000 ಕೋಟಿ. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಒಂದು ಆರ್ಥಿಕ ವರ್ಷ. ಡಿಸೆಂಬರ್ ಅಂತ್ಯದ ವೇಳೆಗೆ ಒಟ್ಟಾರೆ ಅನುದಾನ ರಾಜ್ಯದಿಂದ ಬಿಡುಗಡೆ ಆಗಬೇಕಾಗಿದ್ದದ್ದು 3,30,880 ಕೋಟಿ. ಇದುವರೆಗೆ ಬಿಡುಗಡೆ ಆಗಿರೋದೆಷ್ಟು? 2,02,977 ಕೋಟಿ ರಿಲೀಸ್ ಆಗಿದೆ. ಒಟ್ಟು ರಿಲೀಸ್ ಆಗಿರೋದು 2,02,977 ಕೋಟಿ. ಖರ್ಚೆಷ್ಟಾಗಿದೆ? 1,89,299 ಕೋಟಿ. ಅನುದಾನ ಬಿಡುಗಡೆಗೂ, ಅನುದಾನಕ್ಕೂ, ಘೋಷಣೆಯಾದ ಅನುದಾನಕ್ಕೂ ಬಿಡುಗಡೆಯಾದಕ್ಕೂ ಅಂತರ ಎಷ್ಟು?
ಒಟ್ಟು ಅನುದಾನ ಡಿಸೆಂಬರ್ ಅಂತ್ಯಕ್ಕೆ 3,30,880 ಕೋಟಿ ರಿಲೀಸ್ ಆಗಬೇಕಾಗಿತ್ತು. ರಿಲೀಸ್ ಆಗಿರೋದು 2,02,977 ಕೋಟಿ. ಬಾಕಿ ಎಷ್ಟು ರಿಲೀಸ್ ಆಗಬೇಕು? 1,27,903 ಕೋಟಿ ರಿಲೀಸ್ ಆಗಬೇಕು. ಘೋಷಣೆ ಮಾಡಿದ್ದರಲ್ಲಿ 61% ಅಷ್ಟೇ ಬಿಡುಗಡೆಯಾಗಿದೆ, ಉಳಿದದ್ದು ರಿಲೀಸ್ ಆಗಿಲ್ಲ. ಈಗ ಘೋಷಣೆ ಮಾಡಿದ್ದಕ್ಕೂ ಖರ್ಚಿಗೂ ಎಷ್ಟು ಅಂತರ ಇದೆ? 3,30,880 ಕೋಟಿ ಡಿಸೆಂಬರ್ ಅಂತ್ಯಕ್ಕೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕಾಗಿತ್ತು. ರಿಲೀಸ್ ಆಗಿರೋದು 1,89,299 ಕೋಟಿ. ಬಾಕಿ ಖರ್ಚು ಲೆಕ್ಕ ಹಾಕಿದ್ರೆ 1,41,000 ಕೋಟಿ, 41,581 ಕೋಟಿ ರಿಲೀಸ್ ಆಗೇ ಇಲ್ಲ. ಅನುದಾನ ಘೋಷಣೆಗೂ ಆಗಿರುವ ಖರ್ಚು ಲೆಕ್ಕ ಹಾಕಿದ್ರೆ 1,41,000 ಕೋಟಿ ಬಾಕಿ ಇದೆ. ಅಂದರೆ ಘೋಷಣೆ ಮಾಡಿದ್ದ 57% ಅಷ್ಟೇ ಬಾಕಿ ಇದೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಬಜೆಟ್ 3,70,000 ಕೋಟಿಯಿಂದ ಅಂದು ಅದರಲ್ಲಿ ಮುಕ್ಕಾಲು ಭಾಗನೂ ಖರ್ಚಾಗ್ತಿಲ್ಲ ಅಂದರೆ ಇನ್ನು 3 ತಿಂಗಳು ಉಳಿದಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಆರ್ಥಿಕ ವರ್ಷ ಮುಗಿಯೋದಕ್ಕೆ ಇನ್ನು 3 ತಿಂಗಳಲ್ಲಿ ಈ ಸರ್ಕಾರ ಇನ್ನು ಉಳಿದ 1.5 ಲಕ್ಷ ಕೋಟಿಯನ್ನು ಖರ್ಚು ಮಾಡಿಬಿಡುತ್ತಾ? ಯಾವುದೇ ಬಜೆಟ್ನಲ್ಲಿ ಹೇಳಿದಷ್ಟು ಖರ್ಚಾಗೋದಿಲ್ಲ. ಬಜೆಟ್ ಅಂದ್ರೇನು? ಈ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ಎಷ್ಟು ಆದಾಯ ಬರುತ್ತೆ ಎನ್ನುವ ಅಂದಾಜು, ಎಷ್ಟು ಖರ್ಚು ಮಾಡ್ತೀವಿ ಎನ್ನುವ ಅಂದಾಜು. ಈ ಅಂದಾಜಿನಲ್ಲಿ ಒಂದು 15ರಿಂದ 20% ಸಮಸ್ಯೆ ಆಗ್ಬೋದು, ಒಂದು 80% ಇಂಪ್ಲಿಮೆಂಟ್ ಆಗ್ಬೋದು. ಇದು ನೋಡಿದ್ರೆ 60ರಿಂದ 65%, 70%ಗೆ ಮುಟ್ಟುವ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಕ್ಕೂ ಜಾರಿಯಾಗ್ತಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ಗ್ಯಾರಂಟಿಗಳಿಗೂ ಸಮಸ್ಯೆ ಆಗ್ತಾ ಇದೆ, ಅಭಿವೃದ್ಧಿಗೂ ಸಮಸ್ಯೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.